ಇನ್ನೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ವಾಸಿಯಾಗಿದ್ದಾರೆ. ಈ ನಡುವೆ ಮನೆಯೂಟದ ಅವಕಾಶಕ್ಕಾಗಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಆದರೆ ಸೆಪ್ಟೆಂಬರ್ 5ನೇ ತಾರೀಕಿನವರೆಗೆ ನಟ ದರ್ಶನ್ಗೆ ಜೈಲೂಟವೇ ಗಟ್ಟಿ. ಅಂತಿಮ ಹಂತಕ್ಕೆ ಪೊಲೀಸರ ತನಿಖೆ ಕೂಡ ಬಂದಿದೆ. ಇನ್ನೊಂದು ವಾರದಲ್ಲಿ ಚಾರ್ಜ್ ಶೀಟ್ ಸಹ ಸಲ್ಲಿಕೆ ಮಾಡಲಿದ್ದಾರೆ. 3 ದಿನಗಳ ಒಳಗೆ ಹೈದರಾಬಾದ್ನಿಂದ ಇನ್ನಷ್ಟು FSL ರಿಪೋರ್ಟ್ ಬರೋದು ಬಾಕಿ ಇದೆ. ಮರ್ಡರ್ ಕೇಸ್ನ ಸಾರಥಿ ಈಗ ಸದ್ಯ ಕಂಟಕಕ್ಕೆ ಸಿಲುಕಿಕೊಳ್ತಾ ಇದ್ದಾರೆ. ದರ್ಶನ್ಗೂ ಮೊದಲೇ ಬೇಲ್ಗೆ A1 ಆರೋಪಿ ಪವಿತ್ರ ಗೌಡ ಅವರು ಅರ್ಜಿಯನ್ನ ಹಾಕೊಂಡಿದ್ದಾರೆ. ಈ ಒಂದು ಪ್ರಕರಣದ ಸಮಗ್ರ ವರದಿ ಇದೆ, ನೋಡ್ಕೊಂಡು ಬರೋಣ. ದರ್ಶನ್ಗೆ ಸದ್ಯಕ್ಕಿಲ್ಲ ಬಿಡುಗಡೆಯ ಭಾಗ್ಯ. ಸೆಪ್ಟೆಂಬರ್ 5ರವರೆಗೆ ಜೈಲೂಟವೇ ಗಟ್ಟಿ. ಹೌದು, ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಜೈಲು ಸೇರಿರೋ ನಟ ದರ್ಶನ್ಗೆ ಮನೆಯೂಟದ ಭಾಗ್ಯ ಸದ್ಯಕ್ಕಿಲ್ಲ. ಮನೆಯೂಟ ಹಾಗೂ ಹಾಸಿಗೆಗೆ ಕೋರಿ ದರ್ಶನ್ ಸಲ್ಲಿಸಿರೋ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಸೆಪ್ಟೆಂಬರ್ 5ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಮನೆಯೂಟ ನೀಡಲು ಜೈಲಾಧಿಕಾರಿಗಳು ನಿರಾಕರಿಸಿದ್ದಾರೆ ಅಂತ ಸರ್ಕಾರಿ ವಕೀಲರು ಕೋರ್ಟ್ ಗಮನಕ್ಕೆ ತಂದ ಬೆನ್ನಲ್ಲೇ ಸೆಪ್ಟೆಂಬರ್ 5ಕ್ಕೆ ವಿಚಾರಣೆಯನ್ನ ಮುಂದೂಡಲಾಯಿತು. ಇನ್ನು ದರ್ಶನ್ ಮನೆಯೂಟ ಮನವಿ ತಿರಸ್ಕರಿಸಿದ್ಯಾಕೆ ಅಂತ ನೋಡೋಣ. ದರ್ಶನ್ ಮನವಿ ತಿರಸ್ಕಾರಕ್ಕೆ ಕಾರಣ ಪೌಷ್ಟಿಕಾಂಶದ ಕೊರತೆಯ ಬಗ್ಗೆ ಯಾವುದೇ ದೂರುಗಳಿಲ್ಲ. ಮನೆಯ ಊಟದ ವ್ಯವಸ್ಥೆಗೆ ಅನುಮತಿ ನೀಡಲು ಅವಕಾಶವಿಲ್ಲ. ವೈದ್ಯಾಧಿಕಾರಿಗಳು ಯಾವುದೇ ಶಿಫಾರಸುಗಳನ್ನ ಮಾಡಿರೋದಿಲ್ಲ. ದರ್ಶನ್ಗೆ ಯಾವುದೇ ರೀತಿಯ ವಿಷಾಹಾರದ ಸಮಸ್ಯೆ ಇಲ್ಲ. ಜುಲೈ 17ರಿಂದ ವೈರಲ್ ಫೀವರ್ಗೆ ಚಿಕಿತ್ಸೆ ನೀಡಲಾಗಿದೆ. ಬೆಡ್ ರೆಸ್ಟ್ ಮತ್ತು ಹೆಚ್ಚುವರಿ ಪೌಷ್ಟಿಕ ಆಹಾರದ ಸಲಹೆ ನೀಡಲಾಗಿದೆ. ಜುಲೈ 4ರಿಂದ 10 ದಿನಗಳ ಕಾಲ ಹಾಲು, ಮೊಟ್ಟೆ ಮತ್ತು ಬ್ರೆಡ್ ಅನ್ನ ನೀಡಲಾಗಿದೆ. ಕ್ಯಾಲ್ಸಿಯಂ, ವಿಟಮಿನ್ D3 ಸಪ್ಲಿಮೆಂಟ್ ಅನ್ನ ನೀಡಲಾಗಿದೆ. ಆಗಸ್ಟ್ 1ರಿಂದ 15 ದಿನಗಳವರೆಗೆ ಬ್ರೆಡ್, ಹಾಲು, ಮೊಟ್ಟೆಯನ್ನ ನೀಡಲಾಗ್ತಾ ಇದೆ ಅಂತ ಕೋರ್ಟ್ ಗಮನಕ್ಕೆ ತರಲಾಗಿದೆ. ಮನೆ ಊಟಕ್ಕಾಗಿ ಪರಿತಪಿಸ್ತಾ ಇರುವಂತಹ ದರ್ಶನ್ಗೆ ಈಗ ಮನೆ ಊಟವೇ ಮರೀಚಿಕೆಯಾಗಿ ಉಳ್ಕೊಳ್ತಾ ಇರುವಂಥದ್ದು. ಯಾಕೆಂದ್ರೆ ಈಗಾಗಲೇ ಜೈಲಾಧಿಕಾರಿಗಳು ದರ್ಶನ್ ಅವರಿಗೆ ಮನೆ ಊಟವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರ ಮನವಿಯನ್ನು ಕೂಡ ತಿರಸ್ಕಾರವನ್ನ ಮಾಡಿದ್ದಾರೆ. ಯಾಕೆಂದ್ರೆ ಜೈಲಿನ ಮ್ಯಾನ್ಯುವಲ್ನ ಪ್ರಕಾರ ಕೊಲೆಯ ಆರೋಪಿಗಳಿಗೆ ಮನೆ ಊಟವನ್ನ ಪ್ರೊವೈಡ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಉಲ್ಲೇಖವನ್ನ ಮಾಡಿದ್ದಾರೆ. ಆ ಉಲ್ಲೇಖವನ್ನ ಮಾಡಿರೋ ಹಿನ್ನೆಲೆಯಲ್ಲಿ ಅವರ ಮನವಿನ ತಿರಸ್ಕಾರವನ್ನ ಮಾಡಿದ್ದೀವಿ ಅಂತೇಳಿ ಈಗ ಹೈಕೋರ್ಟ್ಗೆ ಒಂದು ಮನವಿ ಅಂದ್ರೆ ಮಾಹಿತಿಯನ್ನ ರವಾನೆಯನ್ನ ಮಾಡಿದ್ದಾರೆ. ಮಾಹಿತಿಯನ್ನ ರವಾನೆ ಮಾಡಿದ ಬಳಿಕ ಮತ್ತೆ ಅದರ ಅರ್ಜಿಯ ವಿಚಾರಣೆಯನ್ನ ಸೆಪ್ಟೆಂಬರ್ 5ನೇ ತಾರೀಕಿಗೆ ಮುಂದೂಡಿಕೆಯನ್ನ ಮಾಡಿರುವಂಥದ್ದು. ಅಲ್ಲಿಯ ತನಕ ಕೂಡ ದರ್ಶನ್ಗೆ ಮನೆ ಊಟ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಜೈಲು ಊಟವೇ ಗಟ್ಟಿ ಅನ್ನೋದು ನಿಶ್ಚಿತವಾಗಿರುವಂಥದ್ದು. ಸ್ವಾಮಿ ಕೊಲೆ ಕೇಸ್ ತನಿಖೆ ಬಹುತೇಕ ಅಂತ್ಯ. ಇನ್ನೊಂದು ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ. 3 ದಿನದೊಳಗೆ ಹೈದರಾಬಾದ್ FSL ವರದಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿದೆ. ಇನ್ನೊಂದು ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಮುಂದಾಗಿದ್ದು 3 ದಿನದೊಳಗೆ ವರದಿ ನೀಡುವಂತೆ ಹೈದರಾಬಾದ್ FSLಗೆ ಮನವಿಯನ್ನ ಮಾಡಲಾಗಿದೆ. ಈಗಾಗಲೇ 70% FSL ವರದಿ ಕಾಮಾಕ್ಷಿಪಾಳ್ಯ ಪೊಲೀಸರ ಕೈ ಸೇರಿದ್ದು ಇನ್ನು 30% ರಿಪೋರ್ಟ್ ಬರಬೇಕಿದೆ. ಆರೋಪಿಗಳ ಐಫೋನ್ ಹಾಗೂ ಡಿಲೀಟೆಡ್ ಫೋಟೋಸ್ ರಿಟ್ರೀವ್ಗಾಗಿ ಪೊಲೀಸರು ಹೈದರಾಬಾದ್ಗೆ ಕಳುಹಿಸಿದ್ರು. ಸದ್ಯ ಆ ರಿಪೋರ್ಟ್ಗಾಗಿ ಖಾಕಿ ಕಾಯುತ್ತಿದ್ದು ಡಿಲೀಟ್ ವಿಡಿಯೋ ರಿಟ್ರೀವ್ ಆದರೆ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್. ಈ ಎಲ್ಲಾ ಸಾಕ್ಷಿಗಳನ್ನ ಚಾರ್ಜ್ ಶೀಟ್ ಜೊತೆಗೆ ಪೊಲೀಸರು ಕೋರ್ಟ್ಗೆ ಸಲ್ಲಿಸಲು ರೆಡಿಯಾಗಿದ್ದಾರೆ. ನಟ ದರ್ಶನ್ಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಿದೆ. ಕಾರಣ ಇಷ್ಟೇ, ಹೈದರಾಬಾದ್ನ FSLನಿಂದ ಇದೀಗ ಒಂದು 3-4 ದಿನಗಳಲ್ಲಿ ವರದಿ ಬರಲಿದೆ. ಉಳಿಕೆ 30% ವರದಿ ಏನಿದೆ ಅದು ಶನಿವಾರದ ಒಳಗೆ ಪೊಲೀಸರ ಕೈ ಸೇರಲಿದೆ. ಅದು ಯಾವ್ಯಾವ ವರದಿ ಅಂತೇಳಿ ನೋಡೋದಾದ್ರೆ, ಅವತ್ತು ರೇಣುಕಾಸ್ವಾಮಿಗೆ ಹಲ್ಲೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಮೊಬೈಲ್ ವಿಡಿಯೋವನ್ನು ಮಾಡಿಕೊಳ್ಳಲಾಗಿತ್ತು. ಆ ವಿಡಿಯೋವನ್ನು ಡಿಲೀಟ್ ಮಾಡಲಾಗಿದೆ. ಆ ವಿಡಿಯೋ ಅದರ ಜೊತೆಗೆ CCTVಯನ್ನು ಅಳಿಸಲಾಗಿತ್ತು. ಆ ವಿಡಿಯೋ ಕೂಡ ಇದೀಗ ರಿಪೋರ್ಟ್ ಬರಬೇಕಾಗಿದೆ. ಆ ರಿಪೋರ್ಟ್ಗಳನ್ನು ಹಿಡ್ಕೊಂಡು ಮುಂದೆ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿದ್ದಾರೆ. ನಟ ದರ್ಶನ್ಗೆ ರಕ್ತ ಕಂಟಕ, ದಾಸನ ಬಟ್ಟೆಗೆ ರಕ್ತ ಅಂಟಿದ್ದೇಗೆ? ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾಗಿ 2 ತಿಂಗಳು ಸಮೀಪಿಸ್ತಾ ಇದೆ. ಮತ್ತೊಂದು ಕಡೆಗೆ FSL ವರದಿ ಕೂಡ ಬಂದಿದ್ದು ದರ್ಶನ್ ಬಟ್ಟೆಯ ಮೇಲೆ ಸ್ವಾಮಿ ರಕ್ತದ ಕಲೆಗಳು ಇರೋದು ದೃಢವಾಗಿದೆ. ಸಾರಥಿ ಬಟ್ಟೆಯ ಮೇಲೆ ರಕ್ತದ ಕಲೆ ಯಾವ ರೀತಿ, ಹೇಗೆ ಬಂದಿರಬಹುದು ಅಂತ ವಿಕ್ಟೋರಿಯಾ ಫಾರೆನ್ಸಿಕ್ಸ್ ವೈದ್ಯರನ್ನ ವರದಿ ಕೇಳಿದ್ದಾರೆ. ದರ್ಶನ್ ಬಟ್ಟೆಗೆ ರಕ್ತ ಅಂಟಿದ್ ಹೇಗೆ? ನಟ ದರ್ಶನ್ ರೇಣುಕಾಸ್ವಾಮಿಗೆ ಕೈಯಿಂದ ಹೊಡೆದಾಗ ಕೈಗೆ ಅಂಟಿದ ರಕ್ತ ದರ್ಶನ್ ಬಟ್ಟೆಗೆ ತಾಗಿರಬಹುದು. ರಕ್ತದ ಮಡುವಿನಲ್ಲಿದ್ದ ರೇಣುಕಾನನ್ನ ಮುಟ್ಟಲು ಹೋದಾಗ ರೇಣುಕಾಸ್ವಾಮಿ ದರ್ಶನ್ ಮೇಲೆ ಉಗುಳಿರಬಹುದು. ರಕ್ತದ ಕಲೆಗಳು ಆಗಿದ್ದ ಜಾಗದಲ್ಲಿ ಗೊತ್ತಿಲ್ಲದೆ ಬಟ್ಟೆ ಬಿಚ್ಚಿಟ್ಟಿದ್ದಾಗ ನೆಲದಲ್ಲಿ ಬಿದ್ದಿದ್ದ ರಕ್ತ ದರ್ಶನ್ ಬಟ್ಟೆಗೆ ಮೆತ್ತಿಕೊಂಡಿರಬಹುದು. ದರ್ಶನ್ ಬಟ್ಟೆ ಮೇಲೆ ರಕ್ತದ ಕಲೆ ಇರೋದ್ರ ಬಗ್ಗೆ ಈಗಾಗಲೇ ಏನು FSL ವರದಿ ಬಂದಿದೆ, ಆ ವರದಿಗೆ ಸಂಬಂಧಪಟ್ಟಂತೆ ವಿಕ್ಟೋರಿಯಾ ಆಸ್ಪತ್ರೆಯ ಫಾರೆನ್ಸಿಕ್ ತಜ್ಞರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ.
ಬಟ್ಟೆಯ ಮೇಲೆ ರಕ್ತದ ಕಲೆ ಹೇಗೆ ಬಂತು ಅನ್ನೋದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ವಿಕ್ಟೋರಿಯಾ ಆಸ್ಪತ್ರೆಯ ಫಾರೆನ್ಸಿಕ್ ವೈದ್ಯರು ಆ ಸಂಬಂಧಪಟ್ಟಂತೆ ವರದಿಯನ್ನು ನೀಡ್ತಾ ಇರುವಂಥದ್ದು. ಯಾವ ರೀತಿ ರಕ್ತದ ಕಲೆ ಬಂದಿರಬಹುದು, ಅಥವಾ ದರ್ಶನ್ ರೇಣುಕಾಸ್ವಾಮಿಗೆ ಹೊಡೆದ ನಂತರ ಆ ರಕ್ತದ ಕಲೆ ಬಟ್ಟೆ ಮೇಲೆ ಬಿತ್ತ, ಮತ್ತೆ ರೇಣುಕಾಸ್ವಾಮಿಯನ್ನ ಮುಟ್ಟಬೇಕಾದ್ರೆ ಆ ರಕ್ತದ ಕಲೆ ಏನಾದರೂ ಉಗುಳಿದ್ರ, ಮತ್ತೆ ಬಟ್ಟೆ ಬಿಚ್ಚಬೇಕಾದ್ರೆ ಏನಾದರೂ ರಕ್ತದ ಕಲೆ ಆಗಿದೆಯಾ, ಈ ಎಲ್ಲ ಆಯಾಮಗಳಲ್ಲೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯ ಫಾರೆನ್ಸಿಕ್ ತಜ್ಞರು ಎಕ್ಸಾಮಿನೇಷನ್ ಅನ್ನ ಮಾಡ್ತಾ ಇದ್ದಾರೆ. ಜಾಮೀನಿಗೆ ಮೊದಲನೇ ಆರೋಪಿ ಪವಿತ್ರ ಗೌಡ ಅರ್ಜಿ. ದರ್ಶನ್ಗೂ ಮುನ್ನವೇ ಬೇಲ್ಗೆ ಅರ್ಜಿ. ಜೈಲು ಸೇರಿ ಸುಮಾರು 75 ದಿನಗಳ ಬಳಿಕ ರೇಣುಕಾಸ್ವಾಮಿ ಕೊಲೆ ಸೂತ್ರಧಾರಿ ಪವಿತ್ರ ಗೌಡ ಕೊನೆಗೂ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾಳೆ. ಆರೋಪಿ 7 ಅನುಕುಮಾರ್ ಜಾಮೀನು ಅರ್ಜಿ ಸಲ್ಲಿಕೆಯ ಬೆನ್ನಲ್ಲೇ ಇದೀಗ ಜಾಮೀನು ಸಿಗುವ ಆಸೆಯಿಂದ ಪವಿತ್ರ ಕೋರ್ಟ್ ಮೊರೆ ಹೋಗಿದ್ದಾಳೆ. ನಾಡಿದ್ದು ಅಂದ್ರೆ ಗುರುವಾರ ಅರ್ಜಿ ವಿಚಾರಣೆಗೆ ಬರಲಿದೆ. ಪವಿತ್ರ ಬೇಲ್ ಪ್ಲಾನ್. ಸಿಆರ್ಪಿಸಿ ಸೆಕ್ಷನ್ 437 ಪ್ರಕಾರ ಗಂಭೀರ ಅಪರಾಧ ಇದ್ದರೂ ಜಾಮೀನಿಗೆ ಅವಕಾಶ ಇದೆ. ಇದೇ ಸೆಕ್ಷನ್ ಅಡಿ ಬೇಲ್ ನೀಡಿ ಅಂತ ಅರ್ಜಿ ಸಲ್ಲಿಸಿರುವ ಪವಿತ್ರ ಗೌಡ, ನನ್ನ ಪಾತ್ರವೇನೂ ಇಲ್ಲ, ಸುಖಾಸುಮ್ಮನೆ ಕೇಸ್ನಲ್ಲಿ ಸಿಲುಕಿಸಿದ್ದಾರೆ ಅಂತ ವಾದಿಸಬಹುದು. ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಕಳುಹಿಸಿದ್ದನ್ನ ದರ್ಶನ್ ಗಮನಕ್ಕೆ ತಂದಿದ್ದೆ ಅಷ್ಟೇ. ಏನೋ ಅಚಾತುರ್ಯ ಆಗಿ ಹೋಗಿದೆ, ಇದರಲ್ಲಿ ನನ್ನ ಪಾತ್ರ ಏನಿದೆ? ನನ್ನ ಸ್ಥಾನದಲ್ಲಿ ಯಾವುದೇ ಮಹಿಳೆ ಇದ್ರೂ ಕೂಡ ಆತ್ಮೀಯರ ಗಮನಕ್ಕೆ ತರ್ತಾ ಇದ್ರು. ನಾನೀಗಾಗಲೇ 2 ತಿಂಗಳು ಜೈಲಿನಲ್ಲಿ ಕಳೆದಿದ್ದೇನೆ. ಆರೋಗ್ಯ ಸಮಸ್ಯೆ, ಮಾನಸಿಕವಾಗಿ ಕುಗ್ಗಿದ್ದೇನೆ. ವಯಸ್ಸಾದ ತಾಯಿಯ ಆರೈಕೆ ಮಾಡಬೇಕಾಗಿದೆ. ಕಾಲೇಜಿಗೆ ಹೋಗುವ ಮಗಳ ಜವಾಬ್ದಾರಿ ನಿರ್ವಹಿಸಬೇಕಿದೆ. ನಾನು ಎಲ್ಲಾ ತನಿಖೆಗೂ ಕೂಡ ಸಹಕರಿಸ್ತಾ ಇದ್ದೇನೆ. ಬಿಡುಗಡೆಗೆ ಕೇಳ್ತಾ ಇಲ್ಲ, ಬೇಲ್ಗೆ ಕೇಳಿದ್ದೇನೆ ಅಂತ ವಾದಿಸಬಹುದು. ಒಂದು ಕಡೆಗೆ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರೂ ಪೊಲೀಸರು ಆಕ್ಷೇಪಣೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಜಾಮೀನಿಗೆ ಯಾವ ರೀತಿ ಆಕ್ಷೇಪಣೆಗೆ ಮುಂದಾಗಬಹುದು ಅನ್ನೋದನ್ನ ನೋಡೋಣ. ಪವಿತ್ರ ಗೌಡ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಿದ್ದಂತೆ ಪೊಲೀಸರು ಕೂಡ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಪವಿತ್ರ ಪ್ರಕರಣದಲ್ಲಿ A1 ಆರೋಪಿ. ಈಗ ಆಕೆಗೆ ಜಾಮೀನನ್ನ ಕೊಟ್ರೆ ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರಬಹುದು, ಸಾಕ್ಷಿಗಳಿಗೆ ಬೆದರಿಕೆಯನ್ನ ಹಾಕಬಹುದು, ಮತ್ತೆ ಸಾಕ್ಷಿಗಳಿಗೆ ಹಣವನ್ನು ಕೊಟ್ಟು ಆಮಿಷವನ್ನ ಸಹ ಒಡ್ಡಬಹುದು. ಹೀಗಾಗಿ ಜಾಮೀನನ್ನ ಕೊಡಬಾರದು. ಪ್ರಕರಣದಲ್ಲಿ ಇತರ ಆರೋಪಿಗಳು ನೀಡಿದಂತಹ ಹೇಳಿಕೆಯ ಆಧಾರದ ಮೇಲೆ ಈಕೆಯ ಮರು ಹೇಳಿಕೆಯನ್ನು ಸಹ ಪಡಿತಕ್ಕಂಥ ಅವಶ್ಯಕತೆ ಇದೆ. ಹೀಗಾಗಿ ಸದ್ಯಕ್ಕೆ ಆಕೆಗೆ ಜಾಮೀನನ್ನು ಕೊಡಬಾರ್ದು, ಇನ್ನು ಕೂಡ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಆಕ್ಷೇಪಣೆಯನ್ನು ಸಹ ಸಲ್ಲಿಸೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಪೊಲೀಸರ ಅಬ್ಜೆಕ್ಷನ್ ಏನಿರುತ್ತೆ? ಚಾರ್ಜ್ ಶೀಟ್ಗೂ ಮುನ್ನ ಬೇಲ್ ಅರ್ಜಿ ಸಲ್ಲಿಸಿದ್ರೆ ಆಕ್ಷೇಪ. ಬೇಲ್ ನೀಡಲು ಪೊಲೀಸರು ಪ್ರಬಲವಾಗಿ ವಿರೋಧವನ್ನ ಮಾಡ್ತಾರೆ. ತನಿಖೆ ನಡೀತಾ ಇದೆ, ಚಾರ್ಜ್ ಶೀಟ್ ಕೊನೆಯ ಹಂತದಲ್ಲಿದೆ. ಚಾರ್ಜ್ ಶೀಟ್ ಹಾಕುವ ವೇಳೆ ಪುನರ್ ಹೇಳಿಕೆ ಕೂಡ ಬೇಕಾಗುತ್ತೆ. ಬೇರೆ ಆರೋಪಿಗಳು ಕೊಟ್ಟ ಉತ್ತರಗಳಿಗೆ ಇವರ ಹತ್ತಿರ ಪರಿಶೀಲಿಸಬೇಕಾಗತ್ತೆ. ಹೊರಗೆ ಬಂದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ. ಪ್ರಭಾವ ಬಳಸಿ ಸಾಕ್ಷಿ ನಾಶ ಮಾಡುವ ಸಾಧ್ಯತೆ ಇರುತ್ತೆ. ಬೇಲ್ ಸಿಕ್ಕರೆ ಸಾಕ್ಷಿಗಳಿಗೆ ಹಣದ ಆಮಿಷ ಒಡ್ಡುವ ಸಾಧ್ಯತೆ ಇರುತ್ತೆ. ಕೇಸ್ನ ದಿಕ್ಕು ತಪ್ಪಿಸುವ ಸಾಧ್ಯತೆ ಅಂತ ಆಬ್ಜೆಕ್ಷನ್ ಮಾಡಬಹುದು. ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಅಂತಿಮ ಘಟ್ಟ ತಲುಪಿದ್ದು ಆರೋಪಿಗಳಿಗೆ ಸಾಕ್ಷಿಗಳೇ ಕಂಟಕವಾಗುವ ಸಾಧ್ಯತೆ ಇದೆ. ಈ ಮಧ್ಯೆ ಜಾಮೀನಿಗೆ ಮೊದಲನೇ ಆರೋಪಿ ಪವಿತ್ರ ಗೌಡ ಅರ್ಜಿ ಸಲ್ಲಿಸಿದ್ದು ನಾಡಿದ್ದು ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಕೃತ್ಯ ಎಸಗುವಾಗ ಜೊತೆಗಿದ್ದವರು ಜೈಲಿಗೆ ಹೋದ್ಮೇಲೆ ಬೇರ್ಪಟ್ರ ಅನ್ನೋ ಚರ್ಚೆ ಕೂಡ ಇದೆ. ಆದರೆ ದರ್ಶನ್ಗೆ ಈ ಸ್ಥಿತಿ ಬರಲಿಕ್ಕೆ ಪವಿತ್ರನೇ ಕಾರಣ. ಹಾಗಾಗಿ ಅವರಿಂದ ಬೇರ್ಪಟ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಆಗಬಹುದಾದಂತಹ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಅಂತ ಯಾರು ಅನ್ಕೊಳ್ತಿದ್ರು. ಹಾಗೊಂದು ವೇಳೆ ಅವರು ಬೇರ್ಪಟ್ಟಿದ್ರೆ ಇದೇ ನಿಜವಾಗ್ಲಿ ಅಂತ ಭಾವಿಸ್ತಿರೋರು ಕೂಡ ಹಲವರಿದ್ದಾರೆ. ಈ ಮಧ್ಯೆ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿ ಹಾಕಿದ್ದು ಅದರಲ್ಲಿ ಏನ್ ಹೇಳ್ತಾರೆ ಅನ್ನೋದು ಸದ್ಯ ಕುತೂಹಲಕ್ಕೆ ಕಾರಣವಾಗಿದೆ. ಅದು ದರ್ಶನ್ಗೆ ಹೇಗೆ ಸಂಕಷ್ಟ ತಂದಿಡಬಹುದು, ಕಾದು ನೋಡಬೇಕಿದೆ.